ಸೀತಾಫಲ ಹಣ್ಣಿನ ಚಿತ್ರ ಇಲ್ಲಿದೆ. ಸೀತಾಫಲವು ಉಷ್ಣವಲಯದ ಹಣ್ಣಾಗಿದ್ದು ಇದನ್ನು ಅನಾನಸ್ ಕಾಮೋಸ ಎಂದು ಕರೆಯಲಾಗುತ್ತದೆ. ಇದು ಅನೋನೇಸಿಯ ಕುಟುಂಬಕ್ಕೆ ಸೇರಿದ್ದು. ಇದು ಮರದ ಮೇಲೆ ಬೆಳೆಯುತ್ತದೆ. ಸೀತಾಫಲವು ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ ಮತ್ತು ಆಗ್ನೇಯ ಏಷ್ಯಾದ ಇತರ ಭಾಗಗಳಿಗೆ ಸ್ಥಳೀಯವಾಗಿದೆ. ಸೀತಾಫಲವು ದೊಡ್ಡ ಹಸಿರು ಹಣ್ಣಾಗಿದ್ದು ಇದು ಮೃದುವಾದ ಕೆನೆ ಬಣ್ಣದ ತಿರುಳನ್ನು ಹೊಂದಿರುತ್ತದೆ. ಇದು ಸಿಹಿ ಕಸ್ಟರ್ಡ್ನಂತಹ ರುಚಿಯನ್ನು ಹೊಂದಿರುತ್ತದೆ ಮತ್ತು ಇದನ್ನು ಹಲವಾರು ಬೀಜಗಳನ್ನು ಹೊಂದಿರುತ್ತದೆ. ಸೀತಾಫಲವು ವಿಟಮಿನ್ ಸಿ, ವಿಟಮಿನ್ ಎ ಮತ್ತು ಫೈಬರ್ನ ಉತ್ತಮ ಮೂಲವಾಗಿದೆ. ಇದು ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂನಂತಹ ಇತರ ಪೋಷಕಾಂಶಗಳನ್ನು ಸಹ ಹೊಂದಿರುತ್ತದೆ. ಸೀತಾಫಲವನ್ನು ಹಲವಾರು ರೀತಿಯಲ್ಲಿ ಸೇವಿಸಬಹುದು. ಇದನ್ನು ತಾಜಾವಾಗಿ ತಿನ್ನಬಹುದು, ಸ್ಮೂತಿಗಳಿಗೆ ಸೇರಿಸಬಹುದು ಅಥವಾ ಸಿಹಿ ತಿಂಡಿಗಳಲ್ಲಿ ಬಳಸಬಹುದು. ಉತ್ತರ: ಸೀತಾಫಲ ಎನ್ನುವುದು ರುಚಿಕರ ಹಣ್ಣು ಮಾತ್ರವಲ್ಲ, ಆರೋಗ್ಯಕರವಾದ ಹಣ್ಣು ಕೂಡ. ಚಳಿಗಾಲದ ಋತುವಿನಲ್ಲಿ ಸಿಗುವ ಈ ಹಣ್ಣು ವಿಟಮಿನ್ ಸಿ, ವಿಟಮಿನ್ ಎ, ವಿಟಮಿನ್ ಬಿ, ಕಬ್ಬಿಣ, ಕ್ಯಾಲ್ಸಿಯಂ, ಮ್ಯಾಗ್ನೀಸಿಯಂ, ಪೊಟ್ಯಾಸಿಯಂ ಮತ್ತು ಸತುವು ಸೇರಿದಂತೆ ಹಲವಾರು ಪೋಷಕಾಂಶಗಳಿಂದ ಭರ್ಪೂರವಾಗಿದೆ. ಇದರ ಆರೋಗ್ಯ ಪ್ರಯೋಜನಗಳನ್ನು ನೋಡೋಣ. ಮೊದಲನೆಯದು ರೋಗ ನಿರೋಧಕ ಶಕ್ತಿ ವೃದ್ಧಿ. ಸೀತಾಫಲದಲ್ಲಿರುವ ವಿಟಮಿನ್ ಸಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸಾಮಾನ್ಯ ಹಾಗೂ ಕಾಲದ ಜ್ವರ ಮುಂತಾದ ಸೋಂಕುಗಳನ್ನು ದೂರ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಎರಡನೆಯದು ಚರ್ಮದ ಆರೋಗ್ಯ. ವಿಟಮಿನ್ ಎ, ವಿಟಮಿನ್ ಬಿ6, ವಿಟಮಿನ್ ಸಿ ಮತ್ತು ಸತುದಂತಹ ಪೋಷಕಾಂಶಗಳು ಚರ್ಮದ ಆರೋಗ್ಯ ಕಾಪಾಡಲು ಸಹಕಾರಿ. ಇವು ಮೊಡವೆ, ಅಲರ್ಜಿ, ಬಾವು ಮತ್ತು ಇತರ ಚರ್ಮ ಸಂಬಂಧಿ ಸಮಸ್ಯೆಗಳಿಗೆ ಚಿಕಿತ್ಸೆಯಲ್ಲಿ ಸಹಾಯ ಮಾಡುತ್ತದೆ. ಮೂರನೆಯದು ಕ್ಯಾನ್ಸರ್ ವಿರೋಧಿ ಗುಣಗಳು. ಸೀತಾಫಲದಲ್ಲಿರುವ ಆಂಟಿಆಕ್ಸಿಡೆಂಟ್ಗಳು ದೇಹದಲ್ಲಿನ ರೆಡಿಕಲ್ಗಳನ್ನು ತಟಸ್ಥಗೊಳಿಸಿ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಬಹುದು. ಮೂರನೆಯದು ಮಧುಮೇಹ. ಸೀತಾಫಲದ ಗ್ಲೈಸೆಮಿಕ್ ಸೂಚ್ಯಂಕ ಕಡಿಮೆ ಇದ್ದರೂ ಇದು ಸಿಹಿ ಹಣ್ಣು. ಸೀತಾಫಲವನ್ನು ಸೇವಿಸುವ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ನಾಲ್ಕನೆಯದು ಮಾನಸಿಕ ಆರೋಗ್ಯ. ವಿಟಮಿನ್ ಬಿ ಅಂಶ ಹೆಚ್ಚಿರುವ ಸೀತಾಫಲವು ಮಾನಸಿಕ ಒತ್ತಡ, ಆತಂಕ ಮತ್ತು ಖಿನ್ನತೆಯನ್ನು ದೂರ ಮಾಡಲು ಸಹಾಯ ಮಾಡಬಹುದು. ಐದನೆಯದು ಇತರ ಆರೋಗ್ಯ ಪ್ರಯೋಜನಗಳು. ಜೀರ್ಣಕ್ರಿಯೆ ಸುಧಾರಣೆ, ರಕ್ತ ಆಮ್ಲತೆ ನಿವಾರಣೆ, ರಕ್ತದೊತ್ತಡ ನಿಯಂತ್ರಣ, ಆರೋಗ್ಯ ವೃದ್ಧಿಗೆ ಸೀತಾಫಲ ಸಹಕಾರಿ ಎನ್ನಲಾಗುತ್ತದೆ. ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಯ ಜೊತೆಗೆ ಆರೋಗ್ಯಕರವಾಗಿ ತೂಕ ಕಳೆದುಕೊಳ್ಳಲು ಆನ್ಲೈನ್ ಕೋಚಿಂಗ್ ಗಾಗಿ ವಾಟ್ಸಾಪ್ ಮಾಡಿ.